ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡೋಣ. ಗಾಯತ್ರಿ ಯಾಕೆ ಒಂದು 5-6 ದಿನ ಅಥವಾ ವಾರದಿಂದ ನೀನು ಯಾಕೆ ಲಾಗ್ಸನ್ನು ಹಾಕಿಲ್ಲ ಅಂತ ನೀವು ಕೇಳ್ಬೋದು. ಹೌದು ಸ್ನೇಹಿತರೆ, ತುಂಬಾ ಕೆಲಸ ಇತ್ತು. ಹಂಗಾಗಿ ಹಬ್ಬದ ಸ್ಟ್ರೆಸ್ಸು, ಆಮೇಲೆ ಮನೆ ಕ್ಲೀನ್ ಮಾಡೋದ್ರಿಂದ ಹಿಡಿದು ಮತ್ತು ಹಾಗೆ ವಾಯ್ಸು ಹೋಗ್ಬಿಟ್ಟಿತ್ತು ಸ್ನೇಹಿತರೆ. ಕೋಲ್ಡ್ ಆಗಿ ಎಷ್ಟು ಒಂದು 15 ಡೇಸ್ ತನಕನೂ ನನ್ನ ವಾಯ್ಸು ಕ್ಲಿಯಾರಿಟಿ ಬಂದಿಲ್ಲ. ಹಾಗಾಗಿಬಿಟ್ಟು ನನಗೆ ವಾಯ್ಸ್ ಕೊಡೋಕ್ಕಾಗಲ್ಲ ಅಂತೇಳಿ ನಾನು ಲಾಗನ್ನು ಸ್ಟಾರ್ಟ್ ಮಾಡಿಲ್ಲ ಸ್ನೇಹಿತರೆ. ವಾಯ್ಸ್ ಕೊಡಬೇಕಾಗುತ್ತೆ ಅಂಥೇಳಿ ಹಾಗಾಗಿನೂ ಶಾರ್ಟ್ ವೀಡಿಯೋಸನ್ನು ನಾನು ಅಪ್ಲೋಡ್ ಮಾಡಿದ್ದೆ. ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ಲಾಗನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅದು ಅಂತ ಅಂದರೆ, ನಾವು ಇವತ್ತು ನಮ್ಮ ಮನೆಯಲ್ಲಿ ಪಿತೃಪಕ್ಷದ ಪೂಜೆಯನ್ನು ನಾವು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಹೇಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅದನ್ನು ನಾನು ವಿಡಿಯೋ ಮುಖಾಂತರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ಹಾಗೆ ನಿಮಗೆ ಅದ್ರ ಬಗ್ಗೆ ಮಾಹಿತಿನೂ ನಾನು ಕೊಡ್ತೀನಿ ಸ್ನೇಹಿತರೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಶೇರ್ ಮಾಡಿ, ಹಾಗೆ ಕಾಮೆಂಟ್ಸ್ ಹಾಕಿ ಅಂತ ಕೇಳ್ಕೊಳುತ್ತಾ, ಇದುವರೆಗೂ ನಾವು ಹೊಸಬ್ರು ಏನು ವಿಡಿಯೋ ಮಾಡ್ತಾ ಇದ್ದೀವಲ್ಲ ಸ್ನೇಹಿತರೆ, ನಮಗೆ ದಯವಿಟ್ಟು ಎಲ್ಲರೂ ನಿಮ್ಮ ಸಬ್ಸ್ಕ್ರೈಬ್ ಹಾಗೆ ಲೈಕ್ಸ್ ಮುಖಾಂತರ ಹಾಗೆ ಕಾಮೆಂಟ್ಸ್ ಮುಖಾಂತರ ನಮ್ಮನ್ನು ನೀವು ಒಂದು ಹೊಸ ಯೂಟ್ಯೂಬರ್ಗೆ ಪ್ರೋತ್ಸಾಹ ಕೊಡಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ನೋಡಿ ಫ್ರೆಂಡ್ಸ್, ಈಗ ಪಿತೃಪಕ್ಷದ ಪೂಜೆಯನ್ನು ನಾವೀಗ ಮಾಡಿದ್ದೀವಿ. ಹೇಗೆ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ವಿಡಿಯೋ ಮುಖಾಂತರ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಫ್ರೆಂಡ್ಸು ಬಟ್ಟೆಗಳನ್ನು ಏರಿಸ್ಬಿಟ್ಟು ನಾವು ಪಿತೃಪಕ್ಷದ ಪೂಜೆಯನ್ನು ಮಾಡುವಂಥ ನಡಿ ಅಂದರೆ ಇಲ್ಲ ಸ್ನೇಹಿತರೆ. ಹಂಗಾಗಿಬಿಟ್ಟು ನಾವು ಏನು ಮಾಡ್ತೀವಿ ಅಂದರೆ, ಇವತ್ತಿನ ದಿನದಲ್ಲಿ ಮಹಾಲಯ ಅಮಾವಾಸ್ಯೆ ದಿನದಲ್ಲಿ ನಾವು ಪಿತೃಪಕ್ಷದ ಪೂಜೆಯನ್ನು ಮಾಡಬೇಕು. ಹಾಗೆ ಬಟ್ಟೆ ಏರಿಸೋದು ನಮ್ಮ ಮನೆಯೊಳಗೆ ಬೇರೆ ಹಬ್ಬಗಳಲ್ಲಿ ಏರಿಸ್ತಾರೆ ಸ್ನೇಹಿತರೆ. ಹಾಗಾಗಿಬಿಟ್ಟು ನಾವು ಅವ್ರದ್ದೂ ನಾವು ನಡೆಸಬೇಕು. ಹಾಗೆ ನಾವು ಮಾಡೋದನ್ನು ನಾವು ಹಿರಿಯರಿಗೆ ಅಂತ ಹೇಳ್ಬಿಟ್ಟು ಒಂದು ದಿನ ಮೀಸಲಿಡಬೇಕು ಅಂಥೇಳಿ ನಾವು ಪಿತೃಪಕ್ಷದ ಪೂಜೆಯನ್ನು ನಾವು ಮಾಡಲಿಕ್ಕೆ ಹಮ್ಮಿಕೊಂಡಿದ್ದೀವಿ ಸ್ನೇಹಿತರೆ. ಇವಾಗಲೇ ನಾನು 2-3 ವರ್ಷ ಆಯಿತು ಪಿತೃಪಕ್ಷದ ಪೂಜೆಯನ್ನು ನಾವು ಮಹಾಲಯ ಅಮಾವಾಸ್ಯೆ ದಿನವೇ ನಾವು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ನಮಗೆ ಅದರಿಂದ ತುಂಬಾ ಒಳ್ಳೆಯದಾಗಿದೆ. ನೀವು ಈ ರೀತಿಯಲ್ಲಿ ನೀವು ಭಾಳ ಈಸಿಯಾಗಿ ನೀವು ಈ ಪೂಜೆಯನ್ನು ನೀವು ಇದನ್ನು ನೆರವೇರಿಸಿದರೆ ನಿಮ್ಮ ಮನೆಯಲ್ಲಿ ಹಿರಿಯರು ಬಂದುಬಿಟ್ಟು ನಿಮಗೆ ಹರಿಸಿಬಿಟ್ಟು ನಾವು ಮಾಡಿರ್ತಕ್ಕಂಥ ಪೂಜೆಯನ್ನು ಪೂಜೆಯಿಂದ ಅವರು ಸಂತೃಪ್ತಿಗೊಂಡು ಹೋಗ್ತಾರೆ ಅಂತಲೇ ನಾವು ಹೇಳ್ಬೋದು. ನೋಡಿ, ನಾನು 2 ಚಂಬನ್ನು ತುಂಬಿಟ್ಟಿದ್ದೀನಿ. ಅದಕ್ಕೆ ಶಾವಂತಿಗೆ ಹೂವನ್ನು ನಾನು ಮುಡಿಸಿಟ್ಟಿದ್ದೀನಿ. ಅದ್ರ ಕೆಳಗಡೆ ನಾನು ಅಕ್ಕಿಯನ್ನು ಹಾಕಿದ್ದೀನಿ ತಂಬಿಗೆ ಕೆಳಗಡೆ. ಹಾಗೆ ಬಂದುಬಿಟ್ಟು ಸ್ನೇಹಿತರೆ, ಶಾವಂತಿಗೆ ಹೂವನ್ನು ನಾವು ಏರಿಸಿದ್ದೀವಿ. ಹಾಗೆ ಒಂದು ಹೊಸ ದಾರದ ಉಂಡೆಯನ್ನು ತಂದುಬಿಟ್ಟು ಒಂದು 5 ಅಂಗುನೂಲನ್ನು ನಾವು ಹಾಕ್ತೀವಿ. ಅದೇ ಬಟ್ಟೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ. ಇವಾಗ ಪ್ರತ್ಯೇಕವಾಗಿ ಇಬ್ಬರಿಗೆ ನಾನು ಮಾಡ್ಕೊಳ್ಳೋದ್ರಿಂದ ಪ್ರತ್ಯೇಕವಾಗಿ 2 ಎಡೆಯನ್ನು ನಾವು ಇಟ್ಟಿದ್ದೀವಿ. ನೋಡಿ, ಮೇನ್ ಎಡೆಗೆ ಬಂದುಬಿಟ್ಟು ನಾವು ಹೆಸರುಬೇಳೆ ಪಾಯಸ, ಹಾಗೆ ವಡೆ ಸ್ನೇಹಿತರೆ, ಅಲಸಂದಿ ವಡೆ, ಹಾಗೆ ಪುಳಿಯೋಗರೆ ಮತ್ತು ಚಿತ್ರಾನ್ನ, ಹಾಗೆ ಬದ್ನಿಕಾಯನ್ನು ನಾನು ಇಲ್ಲಿ ನೈವೇದ್ಯಕ್ಕೆ ಅಂತೇಳಿ ಮಾಡಿದ್ದೀನಿ. ಈ ರೀತಿಯಲ್ಲಿ ನಾವು ಎಲೆ ತುಂಬಾ ಬಡಿಸ್ಬೇಕು, ಅರ್ಧಂಬರ್ಧ ಬಡಿಸಬಾರ್ದು. ಅವರು ನಮ್ಮ ಹಿರಿಯರು ಇದನ್ನು ಸ್ವೀಕಾರ ಮಾಡಿ ಸಂತೃಪ್ತಿಗೊಂಡು ನಮಗೆ ಹರಿಸಿ ಹೋಗಬೇಕು ಸ್ನೇಹಿತರೆ. ಹಂಗಾಗಿಬಿಟ್ಟು ನಾನು ಈ ರೀತಿಯಲ್ಲಿ ನಾವು ಪೂಜೆಯನ್ನು ನೋಡಿ ಎಲೆ ಅಡಿಕೆ ಬಾಳೆಹಣ್ಣು ಸಮೇತ ನಾವು ಇಟ್ಟಿದ್ದೀವಿ. ಹಾಗೆ ಪೂಜೆ ಮಾಡಿ ಮುಗಿಸಿದ್ದೀವಿ ಸ್ನೇಹಿತರೆ ಪಿತೃಪಕ್ಷದ ಪೂಜೆಯನ್ನು. ಅದು ಹಾಗೆ ಬಂದುಬಿಟ್ಟು ಒಂದು ಎಡೆಯನ್ನು ನಾವು ಗಂಗಮ್ಮಗೆ ಕಳಿಸಿಬಿಟ್ಟು, ಹಾಗೆ ಇನ್ನೊಂದು ಎಡೆಯನ್ನು ಮಾಳಿಗೆ ಮೇಲೆ ಇಟ್ಟಿದ್ದೀವಿ. ಏನಪ್ಪ ಗಾಯತ್ರಿ, ಹೌದು ಸ್ನೇಹಿತರೆ, ತೋಟವನ್ನು ನಿಮಗೆ ನಾನು ತೋರಿಸ್ತಾ ಇದ್ದೀನಿ. ಅವತ್ತೇನು ಬೀಜಗಳನ್ನ ಹಾಕಿದ್ನೆಲ್ಲ ಈ ರೀತಿ ಪಾಲಕ್ ಸೊಪ್ಪು ಬಂದಿದೆ. ಹೌದು ಸ್ನೇಹಿತರೆ, ಯಾರೆಲ್ಲ ನೀವು ಪಿತೃಪಕ್ಷದ ಆಚರಣೆನ ಮಾಡಲಿಕ್ಕೆ ನಮ್ಮ ಮನೆಯಲ್ಲಿ ಇಲ್ಲ ಗಾಯತ್ರಿ, ಅದಕ್ಕೆ ಮುಂಚೆಯಿಂದ ಹಿರಿಯರು ನಡೆಸ್ಕೊಂಡು ಬಂದಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ ಸ್ನೇಹಿತರೆ. ನೀವು ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ ಧೈರ್ಯ ಮಾಡಿಬಿಟ್ಟು ನೀವು ಒಂದು ದಿನ ಅಂತೇಳಿ ಹಿರಿಯರಿಗೆ ಮೀಸಲಿಟ್ಟು ಅವರಿಗೆ ಪ್ರತ್ಯೇಕವಾಗಿ ನೀವು ಪಿತೃಪಕ್ಷವನ್ನು ಮಾಡೋದ್ರಿಂದ ತುಂಬಾ ಫಲ ಸಿಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನಾವೀಗ 3 ಇಯರ್ಸ್ ಆಯಿತು ನಾವು ಈ ರೀತಿ ಪಾಲನೆ ಮಾಡ್ಕೊತ ಬಂದು, ನಮಗೆ ತುಂಬಾ ಒಳ್ಳೆಯದಾಗಿದೆ. ಹಾಗೆ ಬಟ್ಟೆ ತರೋಕ್ಕೆ ಆಗಲ್ಲ ಅಂತಲ್ಲ ಸ್ನೇಹಿತರೆ, ನಮ್ಮ ಮನೆಯಲ್ಲಿ ನಡೆ ಹೇಗಿರುತ್ತೋ ಹಾಗೆ ಮಾಡಬೇಕು. ನಾವು ಬಟ್ಟೆ ತರೋಕ್ಕೆ ಅಕಸ್ಮಾತಾಗಿ ನಮಗೆ ಅನುಕೂಲ ಆಗಲಿಲ್ಲ ಅಂದ್ರೆ ದಾರದ ಉಂಡೆನ ತಂದುಬಿಟ್ಟು ಹಾಗೆ ಒಂದು 5 ಅಂಗನೂಲು ಎಳೆಯನ್ನು ಹಾಕ್ಬಿಟ್ಟು ನಾವು ಈಸಿಯಾಗಿ ಈ ರೀತಿ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡ್ಬೋದು ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಇವತ್ತಿನ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.